ಒಂದು ಕಡೆ ವಿಪರೀತ ಚಳಿ, ಮತ್ತೊಂದು ಕಡೆ ಯಾವುದೇ ರೀತಿಯಾದಂತಹ ಸೂಕ್ತ ಸೌಲಭ್ಯಗಳಿಲ್ಲದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಬಂಧಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ರಿಪೋರ್ಟ್ ನೋಡಿ. ಸಿಲಿಕಾನ್ ಸಿಟಿಯ ಪ್ರಮುಖ ಆಸ್ಪತ್ರೆಯೊಂದಾಗಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆಗರವಾಗಿ ಇರುವಂಥದ್ದು ಪ್ರಮುಖವಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಆಸ್ಪತ್ರೆಯ ಆವರಣದ ಹೊರಭಾಗದಲ್ಲೇ ರೋಗಿಗಳು ದಿನನಿತ್ಯ ವೈದ್ಯರಿಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಚಳಿ ಇದೆ, ಮಳೆ ಜಿಟಿ ಜಿಟಿಯಾಗಿ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲೂ ಕೂಡ ರೋಗಿಗಳು ವೈದ್ಯರಿಗಾಗಿ ಪಾರ್ಕಿಂಗ್ ಲಾಟ್ನಲ್ಲಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಬೆಚ್ಚಗಿನ ಹೊದಿಕೆಯನ್ನು ಹೊತ್ಕೊಂಡು ರಸ್ತೆಯಲ್ಲೇ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ರೋಗಿಗಳನ್ನ ನೋಡೋದಕ್ಕೆ ಮತ್ತೆ ರೋಗಿಗಳ ಸಂಬಂಧಿಕರು ಬಂದಿರ್ತಾರೆ. ವೈದ್ಯರನ್ನ ನೋಡಬೇಕು, ನಮ್ಮ ಸಂಬಂಧಿಕರಿಗೆ ಏನಾಗಿದೆ, ಆರೋಗ್ಯ ಹೇಗಿದೆ ಅನ್ನೋದನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ರೋಗಿಯ ಸಂಬಂಧಿಕರು ಬಂದಿರ್ತಾರೆ. ಆದರೆ ಸಂಬಂಧಿಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡುವಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಆಡಳಿತ ಮಂಡಳಿ ಎಲ್ಲೋ ಒಂದು ಕಡೆಯಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ರೋಗಿಗಳು ಬಂದಾಗಲೂ ಕೂಡ ಅವರಿಗೆ ಬೆಡ್ಗಳ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ದಿನನಿತ್ಯ ಸುದ್ದಿಯಲ್ಲಿರುತ್ತೆ. ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪದೇ ಪದೇ ಕೇಳಿ ಬರುವಂತಹ ದೂರು ರೋಗಿಗಳಿಗೆ ಬೆಡ್ಗಳು ಸಿಗೋದಿಲ್ಲ ಅಂತ ಹೇಳಿ. ಇದರ ಜೊತೆಗೆ ರೋಗಿಗಳನ್ನ ನೋಡೋದಕ್ಕೆ ಅಂತ ಬಂದಂತಹ ಒಂದಿಷ್ಟು ಅವರ ಸಂಬಂಧಿಕರುಗಳೇನಿರ್ತಾರೆ, ಅವರ ಅಟೆಂಡರ್ಗಳೇನಿರ್ತಾರೆ, ಅವರಿಗೂ ಕೂಡ ಇರೋದಕ್ಕೆ ಜಾಗಗಳಿರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ವಾತಾವರಣದಲ್ಲಿ ತೀರಾ ಬದಲಾವಣೆಗಳಾಗ್ತಾ ಇದೆ. ಪ್ರಮುಖವಾಗಿ ಅವರಿಗೆ ಚಳಿಯ ವಾತಾವರಣ ಇದೆ, ಇದರ ಜೊತೆಗೆ ಜಿಟಿಯಾದ ಮಳೆ ಬರ್ತಾ ಇದೆ. ಕಳೆದ 4 ದಿವಸಗಳಿಂದ ಪರಿಸ್ಥಿತಿ ಮಿತಿಮೀರಿ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದಂತಹ ರೋಗಿಗಳಾಗಿರ್ಬೋದು ಮತ್ತೆ ರೋಗಿಯ ಸಂಬಂಧಿಗಳಾಗಿರ್ಬೋದು ರಸ್ತೆಯಲ್ಲೇ ಮಲಗುವಂಥದ್ದು ಮತ್ತೆ ಹೊರಭಾಗದಲ್ಲೇ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಹೊತ್ತು ಕೂಡ ಇದೇ ಒಂದು ಜಾಗದಲ್ಲಿ ತಮ್ಮ ವಾಸ್ತವ್ಯನ ಹೂಡಬೇಕು ಅಥವಾ ಇಲ್ಲೇ ಇರಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟು ಇದ್ರೂ ಕೂಡ ರೋಗಿಗಳ ಸಂಬಂಧಿಗಳಿಗಾಗಿರ್ಬೋದು ಮತ್ತೆ ಅಟೆಂಡರ್ಗಳಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ವಸತಿಯ ವ್ಯವಸ್ಥೆಯನ್ನ ಮಾಡುವಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿ ಒಂದು ಹುಮ್ಮಸ್ಸನ್ನ ತೋರಿಸ್ತಾ ಇಲ್ಲ. ಇದರಿಂದಾಗಿ ನಾನಾ ರೀತಿಯಾದಂತಹ ಸಮಸ್ಯೆಗಳು ಬಂದಿರುವಂತವರಿಗೆ ಎದುರಾಗ್ತಾ ಇದೆ. ಒಂದು ಕಡೆಯಲ್ಲಿ ಪ್ರಮುಖವಾಗಿ ಕಳ್ಳತನ ಆಗ್ತಾ ಇದೆ. ಬಂದಂತಹ ಒಂದಿಷ್ಟು ರೋಗಿಗಳು ರಸ್ತೆ ಬದಿಯಲ್ಲೇ ಮಲಗ್ತಾರೆ, ಫುಟ್ಪಾತ್ನಲ್ಲೇ ಮಲಗ್ತಾರೆ. ಇದರಿಂದಾಗಿ ರೋಗಿಗಳಿಗೆ ಅವರ ವಸ್ತುಗಳ ಕಳ್ಳತನ ಆಗಿರುವಂಥದ್ದಾಗಿರ್ಬೋದು. ಮತ್ತೆ ಮಕ್ಕಳು ಮರಿಗಳ ಜೊತೆ ಬಂದಿರ್ತಾರೆ, ವಯಸ್ಸಾದವರು ಬಂದಿರ್ತಾರೆ. ಇಂಥವರು ಬರೋದ್ರಿಂದಾಗಿ ಅವರ ಆರೋಗ್ಯದ ಮೇಲೆ ಕೂಡ ಈ ರೀತಿಯಾದಂತಹ ವಾತಾವರಣದಲ್ಲಿ ಹೊರಭಾಗದಲ್ಲೇ ಮಲಗೋದ್ರಿಂದ ಅವರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ದಂತಹ ಆಡಳಿತ ಮಂಡಳಿ ಪದೇ ಇದರ ಬಗ್ಗೆ ಅನೇಕ ಬಾರಿ ಒಂದಿಷ್ಟು ದೂರುಗಳು ಕೇಳಿ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಕ್ರಮಗಳನ್ನ ತೆಗೆದುಕೊಳ್ಳುವಲ್ಲಿ ವಿಫಲ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ವಿಪರೀತ ಚಳಿ, ಮತ್ತೊಂದು ಕಡೆ ಯಾವುದೇ ರೀತಿಯಾದಂತಹ ಸೂಕ್ತ ಸೌಲಭ್ಯಗಳಿಲ್ಲದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಬಂಧಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ರಿಪೋರ್ಟ್ ನೋಡಿ. ಸಿಲಿಕಾನ್ ಸಿಟಿಯ ಪ್ರಮುಖ ಆಸ್ಪತ್ರೆಯೊಂದಾಗಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆಗರವಾಗಿ ಇರುವಂಥದ್ದು ಪ್ರಮುಖವಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಆಸ್ಪತ್ರೆಯ ಆವರಣದ ಹೊರಭಾಗದಲ್ಲೇ ರೋಗಿಗಳು ದಿನನಿತ್ಯ ವೈದ್ಯರಿಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಚಳಿ ಇದೆ, ಮಳೆ ಜಿಟಿಯಾಗಿ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲೂ ಕೂಡ ರೋಗಿಗಳು ವೈದ್ಯರಿಗಾಗಿ ಪಾರ್ಕಿಂಗ್ ಲಾಟ್ನಲ್ಲಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಬೆಚ್ಚಗಿನ ಹೊದಿಕೆಯನ್ನು ಹೊತ್ಕೊಂಡು ರಸ್ತೆಯಲ್ಲೇ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ರೋಗಿಗಳನ್ನ ನೋಡೋದಕ್ಕೆ ಮತ್ತೆ ರೋಗಿಗಳ ಸಂಬಂಧಿಕರು ಬಂದಿರ್ತಾರೆ. ವೈದ್ಯರನ್ನ ನೋಡಬೇಕು, ನಮ್ಮ ಸಂಬಂಧಿಕರಿಗೆ ಏನಾಗಿದೆ, ಆರೋಗ್ಯ ಹೇಗಿದೆ ಅನ್ನೋದನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ರೋಗಿಯ ಸಂಬಂಧಿಕರು ಬಂದಿರ್ತಾರೆ. ಆದರೆ ಸಂಬಂಧಿಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡುವಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಆಡಳಿತ ಮಂಡಳಿ ಎಲ್ಲೋ ಒಂದು ಕಡೆಯಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ರೋಗಿಗಳು ಬಂದಾಗಲೂ ಕೂಡ ಅವರಿಗೆ ಬೆಡ್ಗಳ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ದಿನನಿತ್ಯ ಸುದ್ದಿಯಲ್ಲಿರುತ್ತೆ. ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪದೇ ಕೇಳಿ ಬರುವಂತಹ ದೂರು ರೋಗಿಗಳಿಗೆ ಬೆಡ್ಗಳು ಸಿಗೋದಿಲ್ಲ ಅಂತ ಹೇಳಿ. ಇದರ ಜೊತೆಗೆ ರೋಗಿಗಳನ್ನ ನೋಡೋದಕ್ಕೆ ಅಂತ ಬಂದಂತಹ ಒಂದಿಷ್ಟು ಅವರ ಸಂಬಂಧಿಕರುಗಳೇನಿರ್ತಾರೆ, ಅವರ ಅಟೆಂಡರ್ಗಳೇನಿರ್ತಾರೆ, ಅವರಿಗೂ ಕೂಡ ಇರೋದಕ್ಕೆ ಜಾಗಗಳಿರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ವಾತಾವರಣದಲ್ಲಿ ತೀರಾ ಬದಲಾವಣೆಗಳಾಗ್ತಾ ಇದೆ. ಪ್ರಮುಖವಾಗಿ ಅವರಿಗೆ ಚಳಿಯ ವಾತಾವರಣ ಇದೆ, ಇದರ ಜೊತೆಗೆ ಜಿಟಿಯಾದ ಮಳೆ ಬರ್ತಾ ಇದೆ. ಕಳೆದ 4 ದಿವಸಗಳಿಂದ ಪರಿಸ್ಥಿತಿ ಮಿತಿಮೀರಿ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದಂತಹ
ರೋಗಿಗಳಾಗಿರ್ಬೋದು ಮತ್ತೆ ರೋಗಿಯ ಸಂಬಂಧಿಗಳಾಗಿರಬಹುದು ಏನು ರಸ್ತೆಯಲ್ಲೇ ಮಲಗುವಂಥದ್ದು ಮತ್ತೆ ಹೊರಭಾಗದಲ್ಲೇ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಹೊತ್ತು ಕೂಡ ಇದೇ ಒಂದು ಜಾಗದಲ್ಲಿ ತಮ್ಮ ವಾಸ್ತವ್ಯನ ಹೂಡಬೇಕು ಅಥವಾ ಇಲ್ಲೇ ಇರಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟು ಇದ್ರೂ ಕೂಡ ರೋಗಿಗಳ ಸಂಬಂಧಿಗಳಿಗಾಗಿರ್ಬೋದು ಮತ್ತೆ ಅಟೆಂಡರ್ಗಳಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ವಸತಿಯ ವ್ಯವಸ್ಥೆಯನ್ನ ಮಾಡುವಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿ ಒಂದು ಹುಮ್ಮಸ್ಸನ್ನ ತೋರಿಸ್ತಾ ಇಲ್ಲ. ಇದರಿಂದಾಗಿ ನಾನಾ ರೀತಿಯಾದಂತಹ ಸಮಸ್ಯೆಗಳು ಬಂದಿರುವಂತವರಿಗೆ ಎದುರಾಗ್ತಾ ಇದೆ. ಒಂದು ಕಡೆಯಲ್ಲಿ ಪ್ರಮುಖವಾಗಿ ಕಳ್ಳತನ ಆಗ್ತಾ ಇದೆ. ಬಂದಂತಹ ಒಂದಿಷ್ಟು ರೋಗಿಗಳು ಏನು ರಸ್ತೆ ಬದಿಯಲ್ಲೇ ಮಲಗ್ತಾರೆ, ಫುಟ್ಪಾತ್ನಲ್ಲೇ ಮಲಗ್ತಾರೆ. ಇದರಿಂದಾಗಿ ರೋಗಿಗಳಿಗೆ ಅವರ ವಸ್ತುಗಳ ಕಳ್ಳತನ ಆಗಿರುವಂತದ್ದಾಗಿರ್ಬೋದು. ಮತ್ತೆ ಮಕ್ಕಳು ಮರಿಗಳ ಜೊತೆ ಬಂದಿರ್ತಾರೆ, ವಯಸ್ಸಾದವರು ಬಂದಿರ್ತಾರೆ. ಇಂಥವರು ಬರೋದ್ರಿಂದಾಗಿ ಅವರ ಆರೋಗ್ಯದ ಮೇಲೆ ಕೂಡ ಈ ರೀತಿಯಾದಂತಹ ವಾತಾವರಣದಲ್ಲಿ ಹೊರಭಾಗದಲ್ಲೇ ಮಲಗೋದ್ರಿಂದ ಅವರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ದಂತಹ ಆಡಳಿತ ಮಂಡಳಿ ಪದೇ ಪದೇ ಇದರ ಬಗ್ಗೆ ಅನೇಕ ಬಾರಿ ಒಂದಿಷ್ಟು ದೂರುಗಳು ಕೇಳಿ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಕ್ರಮಗಳನ್ನ ತೆಗೆದುಕೊಳ್ಳುವಲ್ಲಿ ವಿಫಲ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ವಿಪರೀತ ಚಳಿ, ಮತ್ತೊಂದು ಕಡೆ ಯಾವುದೇ ರೀತಿಯಾದಂತಹ ಸೂಕ್ತ ಸೌಲಭ್ಯಗಳಿಲ್ಲದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಬಂಧಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ರಿಪೋರ್ಟ್ ನೋಡಿ. ಸಿಲಿಕಾನ್ ಸಿಟಿಯ ಪ್ರಮುಖ ಆಸ್ಪತ್ರೆಯೊಂದಾಗಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆಗರವಾಗಿ ಇರುವಂಥದ್ದು ಪ್ರಮುಖವಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಆಸ್ಪತ್ರೆಯ ಆವರಣದ ಹೊರಭಾಗದಲ್ಲೇ ರೋಗಿಗಳು ದಿನನಿತ್ಯ ವೈದ್ಯರಿಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಚಳಿ ಇದೆ, ಮಳೆ ಜಿಟಿ ಜಿಟಿಯಾಗಿ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲೂ ಕೂಡ ರೋಗಿಗಳು ವೈದ್ಯರಿಗಾಗಿ ಪಾರ್ಕಿಂಗ್ ಲಾಟ್ನಲ್ಲಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಬೆಚ್ಚಗಿನ ಹೊದಿಕೆಯನ್ನು ಹೊತ್ಕೊಂಡು ರಸ್ತೆಯಲ್ಲೇ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ರೋಗಿಗಳನ್ನ ನೋಡೋದಕ್ಕೆ ಮತ್ತೆ ರೋಗಿಗಳ ಸಂಬಂಧಿಕರು ಬಂದಿರ್ತಾರೆ. ವೈದ್ಯರನ್ನ ನೋಡಬೇಕು, ನಮ್ಮ ಸಂಬಂಧಿಕರಿಗೆ ಏನಾಗಿದೆ, ಆರೋಗ್ಯ ಹೇಗಿದೆ ಅನ್ನೋದನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ರೋಗಿಯ ಸಂಬಂಧಿಕರು ಬಂದಿರ್ತಾರೆ. ಆದರೆ ಸಂಬಂಧಿಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡುವಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಆಡಳಿತ ಮಂಡಳಿ ಎಲ್ಲೋ ಒಂದು ಕಡೆಯಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ರೋಗಿಗಳು ಬಂದಾಗಲೂ ಕೂಡ ಅವರಿಗೆ ಬೆಡ್ಗಳ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ದಿನನಿತ್ಯ ಸುದ್ದಿಯಲ್ಲಿರುತ್ತೆ. ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪದೇ ಪದೇ ಕೇಳಿ ಬರುವಂತಹ ದೂರು ರೋಗಿಗಳಿಗೆ ಬೆಡ್ಗಳು ಸಿಗೋದಿಲ್ಲ ಅಂತ ಹೇಳಿ. ಇದರ ಜೊತೆಗೆ ರೋಗಿಗಳನ್ನ ನೋಡೋದಕ್ಕೆ ಅಂತ ಬಂದಂತಹ ಒಂದಿಷ್ಟು ಏನು ಅವರ ಸಂಬಂಧಿಕರುಗಳೇನಿರ್ತಾರೆ, ಅವರ ಅಟೆಂಡರ್ಗಳೇನಿರ್ತಾರೆ, ಅವರಿಗೂ ಕೂಡ ಇರೋದಕ್ಕೆ ಜಾಗಗಳಿರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ವಾತಾವರಣದಲ್ಲಿ ತೀರಾ ಬದಲಾವಣೆಗಳಾಗ್ತಾ ಇದೆ. ಪ್ರಮುಖವಾಗಿ ಅವರಿಗೆ ಚಳಿಯ ವಾತಾವರಣ ಇದೆ. ಇದರ ಜೊತೆಗೆ ಜಿಟಿಯಾದ ಮಳೆ ಬರ್ತಾ ಇದೆ. ಕಳೆದ 4 ದಿವಸಗಳಿಂದ ಪರಿಸ್ಥಿತಿ ಮಿತಿಮೀರಿ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದಂತಹ ರೋಗಿಗಳಾಗಿರ್ಬೋದು ಮತ್ತೆ ರೋಗಿಯ ಸಂಬಂಧಿಗಳಾಗಿರಬಹುದು ಏನು ರಸ್ತೆಯಲ್ಲೇ ಮಲಗುವಂಥದ್ದು ಮತ್ತೆ ಹೊರಭಾಗದಲ್ಲೇ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಹೊತ್ತು ಕೂಡ ಇದೇ ಒಂದು ಜಾಗದಲ್ಲಿ ತಮ್ಮ ವಾಸ್ತವ್ಯನ ಹೂಡಬೇಕು ಅಥವಾ ಇಲ್ಲೇ ಇರಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟು ಇದ್ರೂ ಕೂಡ ರೋಗಿಗಳ ಸಂಬಂಧಿಗಳಿಗಾಗಿರ್ಬೋದು ಮತ್ತೆ ಅಟೆಂಡರ್ಗಳಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ವಸತಿಯ ವ್ಯವಸ್ಥೆಯನ್ನ ಮಾಡುವಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿ ಒಂದು ಹುಮ್ಮಸ್ಸನ್ನ ತೋರಿಸ್ತಾ ಇಲ್ಲ. ಇದರಿಂದಾಗಿ ನಾನಾ ರೀತಿಯಾದಂತಹ ಸಮಸ್ಯೆಗಳು ಬಂದಿರುವಂತವರಿಗೆ ಎದುರಾಗ್ತಾ ಇದೆ. ಒಂದು ಕಡೆಯಲ್ಲಿ ಪ್ರಮುಖವಾಗಿ ಕಳ್ಳತನ ಆಗ್ತಾ ಇದೆ. ಬಂದಂತಹ ಒಂದಿಷ್ಟು ರೋಗಿಗಳು ಏನು ರಸ್ತೆ ಬದಿಯಲ್ಲೇ ಮಲಗ್ತಾರೆ, ಫುಟ್ಪಾತ್ನಲ್ಲೇ ಮಲಗ್ತಾರೆ. ಇದರಿಂದಾಗಿ ರೋಗಿಗಳಿಗೆ ಅವರ ವಸ್ತುಗಳ ಕಳ್ಳತನ ಆಗಿರುವಂತದ್ದಾಗಿರ್ಬೋದು. ಮತ್ತೆ ಮಕ್ಕಳು ಮರಿಗಳ ಜೊತೆ ಬಂದಿರ್ತಾರೆ, ವಯಸ್ಸಾದವರು ಬಂದಿರ್ತಾರೆ. ಇಂಥವರು ಬರೋದ್ರಿಂದಾಗಿ ಅವರ ಆರೋಗ್ಯದ ಮೇಲೆ ಕೂಡ ಈ ರೀತಿಯಾದಂತಹ ವಾತಾವರಣದಲ್ಲಿ ಹೊರಭಾಗದಲ್ಲೇ ಮಲಗೋದ್ರಿಂದ ಅವರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ದಂತಹ ಆಡಳಿತ ಮಂಡಳಿ ಪದೇ ಪದೇ ಇದರ ಬಗ್ಗೆ ಅನೇಕ ಬಾರಿ ಒಂದಿಷ್ಟು ದೂರುಗಳು ಕೇಳಿ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಕ್ರಮಗಳನ್ನ ತೆಗೆದುಕೊಳ್ಳುವಲ್ಲಿ ವಿಫಲ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.